ಗದಗ ಜಿಲ್ಲೆಯ ಬೆಟಗೇರಿ ಗ್ರಾಮದಲ್ಲಿ ಮಂಗಳವಾರ ನಡೆದ ಮೈಲಾರಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಜಿಲ್ಲಾ ಶಾಖೆ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಎಸ್ ಡಿ ನಾಗರಾಜ್ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಒಕ್ಕೂಟ ರಾಜ್ಯಾಧ್ಯಕ್ಷ ಬೆಂಗಳೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಬೇಬಿ ರಾಣಿ ಆರ್ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಮಹಿಳಾ ಇಎಸ್ಐ ಬೆಟಗೇರಿ ಪೊಲೀಸ್ ಠಾಣೆ, ಶ್ರೀ ವೀರನಗೌಡ ಪಾಟೀಲ್ ಮಾಜಿ ನಗರಸಭೆ ಸದಸ್ಯರು, ಶ್ರೀ ನಿಂಗನಗೌಡ ಶಿವನಗೌಡ ಹಿರೇಮನಿ ಪಾಟೀಲ್ ಗದಗ ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಏನಿವತ್ತು ನಿಮ್ಮ ಗದಗ ಬೆಟಗೇರಿ ನಗರದಲ್ಲಿ ಇವತ್ತು ಒಂದು ಜಿಲ್ಲಾ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ PSS ಸಾಹೇಬರಾದಂಥ ಲಕ್ಷ್ಮಪ್ಪ ಎಂ ಹರಿ ಸರ್ ಅವರು ಮತ್ತು ನಮ್ಮ ಬಾಟಾ ಸಾಬ್ ಮಹಸಂದ್ರ ಅವರು, ಅಲ್ಪಸಂಖ್ಯಾತರ ಅಧ್ಯಕ್ಷರು ಮತ್ತು ವೀರನಗೌಡ ಅವರು ಪಟೇಲ್ ಸರ್ ಅವರು, ನಗರಸಭಾ ಸದಸ್ಯರು ಮತ್ತು ನಿಂಗನಗೌಡ ಶಿವನಗೌಡ ಹಿರೇಮನಿ ಪಾಟೀಲ್ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಚಂದ್ರಗೌಡ ಸರ್ ಅವರು ಮತ್ತು ನಮ್ಮ ಇಮ್ತಿಯಾಜ್ ಶಿರಹಟ್ಟಿಯವರು ಬೆಟಗೇರಿ ಸದಸ್ಯರು, ಹಾಗೆ ಏನಿವತ್ತು ನಮ್ಮ ವೇದಿಕೆ ಇರ್ತಕ್ಕಂಥ ನಮ್ಮ ಜಿಲ್ಲಾ ಕಮಿಟಿ ಮತ್ತು ನಮ್ಮ ವೇದಿಕೆ ಮುಂದಿರ್ತಕ್ಕಂಥ ನಮ್ಮ ಎಲ್ಲ ಕಟ್ಟಡ ಕಾರ್ಮಿಕರು ಮತ್ತು ಎಲ್ಲ ತಾಲೂಕು ಪದಾಧಿಕಾರಿಗಳಿಗೆ ಎಲ್ಲರಿಗೂ ವಂದಿಸ್ತಾ, ಏನಿವತ್ತು ಈಗಾಗಲೇ ವೇದಿಕೆ ಮೇಲೆ ಎಲ್ಲರೂ ಮಾತಾಡಿ ಎಲ್ಲ ಕೇಳಿಸ್ಕೊಂಡಿದ್ದೀರಿ. ಏನು ಒಂದು ಸಂಘಟನೆ ಅಂತಂತಂದರೆ ಈಗ ನಮ್ಮ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹೇಳಿದ್ರಿ, ಇವಾಗ ಒಂದು ಸಂಘಟನೆ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ, ಅದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಈಗ ಅಲ್ಲಿ ನಾವು ಒಂದು 100 ಜನ ಸೇರಿಸ್ಬೇಕು ಅಂತಂದರೆ ಸುಮ್ಮನೆ ಯಾರು ಬರಲ್ಲ. ಇವತ್ತು ಈ ರಾಜಕೀಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಏನೋ ಸಭೆ ಸಮಾರಂಭ ಆಗಬೇಕು ಅಂತಂದರೆ 500 ರೂಪಾಯಿ ದುಡ್ಡು ಫಿಕ್ಸ್ ಮಾಡಿರ್ತಾರೆ. ಹೆಣ್ಮಕ್ಳಿಗೆ 300 ರೂಪಾಯಿ, ಗಂಡು ಮಕ್ಳಿಗೆ 500 ರೂಪಾಯಿ ದುಡ್ಡು, ಜೊತೆ ವೆಹಿಕಲ್ಲು, ಮಧ್ಯಾಹ್ನ ಊಟ, ಗಂಡು ಮಕ್ಳಿಗೆಲ್ಲ ಏನೋ ಒಂದೊಂದು ಕ್ವಾಟ್ರ್ ಎಣ್ಣೆ. ಇದು ಸತ್ಯತಾನೇ. ಇದು ಜನ ಸೇರ್ತಾರೆ. ಇವತ್ತು ನಮ್ಮ ಮುಂದೆ ಇವತ್ತು ಒಂದು 100-150 ಜನ ಕೂತಿರ್ಬೋದು. 150 ಜನ ಕೂರೋದೇ ಒಂದೇನೆ, ಒಂದು ಸಮಾರಂಭದ ಒಂದು 5,000 ಜನ ಸೇರೋದು ಒಂದೇನೆ. ಹಾಗೆ ಜನ ಸೇರಿದ ಅಷ್ಟೊಂದು ಸುಲಭ ಅಲ್ಲ, ಒಂದು ಸಂಘಟನೆ ಮಾಡೋದು ಸುಲಭ ಅಲ್ಲ. ಇವತ್ತು ನಮ್ಮ ಫ್ಯಾಮಿಲಿ ಅಂತಂದ್ಮೇಲೆ ಇವಾಗ ಗಂಡ ಹೆಂಡತಿ ಮಾತು ಕೇಳಲ್ಲ, ಹೆಂಡತಿ ಗಂಡ ಮಾತು ಕೇಳಲ್ಲ. ಮಕ್ಕಳಂತೂ ಇವತ್ತು ನಮ್ಮ ಸರ್ ಹೇಳಿರೋ ತಂದೆ ತಾಯಿ ಮಕ್ಕಳು ಕೇಳೋದೇ ಇಲ್ಲ. ಇವತ್ತು ಏನೊಂದು ಆಟ ಕೊಡಿಸಿದ್ರೆ ಅಲ್ಲಿಗೆ ಸಹಿ ಕಂತ ಕಟ್ಕೋಬೇಕು, ಈ ಥರ ಇವತ್ತು ಪರಿಸ್ಥಿತಿ ಆಗಿದೆ. ಹಾಗಾಗಿ ಇವತ್ತು ನಾವೇನಿವತ್ತು 26ನೇ ಜಿಲ್ಲೆ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ವಿ ಗದಗ ಜಿಲ್ಲೆಯಲ್ಲಿ. ಈಗಾಗಲೇ 25 ಜಿಲ್ಲೆ ನಮ್ಮದು ಜಿಲ್ಲಾ ಶಾಖೆಗಳು ಉದ್ಘಾಟನೆ ಮಾಡಿದ್ವಿ. ಅದರಲ್ಲೂ ಅತಿ ಹೆಚ್ಚಾಗಿ ಅಂತಂದರೆ ನಮ್ಮದು ಉತ್ತರ ಕನ್ನಡ ಏನಿದೆಯೋ ಆ ಬಗ್ಗೆ ಹೆಚ್ಚಿಗೆ ಮಾಡಿದ್ದೀವಿ. ಏನು ಉದ್ದೇಶ ಏನು, ನಮ್ಮ ಸಂಘಟನೆಯೇನು, ಸಂಘಟನೆಯಿಂದ ಯಾಕೆ ಮಾಡಿದ್ದೀವಿ, ಅದು ನೀವು ಫಸ್ಟ್ ನಾನು ನಿಮ್ಮ ಮತ್ತೆ ಹೇಳೋದು ಇಷ್ಟಪಡ್ತಾ ಇದ್ದೀನಿ. ಒಕ್ಕೂಟ ನಮ್ಮದು, ಒಕ್ಕೂಟ ಅಂತಂದರೆ ನಮ್ಮದು ರಾಜ್ಯವ್ಯಾಪಿ ಸಂಘಟನೆ. ಇದು ಒಂದು ಸಂಘ ಅಲ್ಲ. ಸಂಘ ಅಂತಂತಂದರೆ ನಿಮ್ಮ ಬೆಟಗೇರಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನಮ್ದು ಆ ಥರ ಅಲ್ಲ. ಇದು ನಾವು ಸಂಘಟನೆಯನ್ನು ಸರ್ಕಾರದಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರಾಜ್ಯವ್ಯಾಪಿ ಸಂಘಟನೆ ಮಾಡ್ತೀವಿ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸಿ ಪ್ರತಿಯೊಬ್ಬ ಕಾರ್ಮಿಕರಿಗೆ ಪ್ರತಿಯೊಂದು ಹಳ್ಳಿ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ಜಿಲ್ಲೆ ಮಟ್ಟ ಸಮೇತ ಕಾರ್ಮಿಕರಿಗೆ ಅರಿವು ಮೂಡಿಸತಕ್ಕಂಥ ಕೆಲಸವನ್ನು ಸರ್ಕಾರದ ಪಕ್ಕದಂಥ ಏನು ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ಕೊಡ್ಸಕ್ಕಂಥದ್ದು, ಅವ್ರಿಗೆ ಏನೇ ನಾಳೆ ಏನೋ ತೊಂದರೆ ಆದರೆ ಅದನ್ನ ಮುಂದೆ ನಿಂತ್ಕೊಂಡು ಅವ್ರಿಗೊಂದು ಸೌಲಭ್ಯ ಕೊಡಿಸೋಂಥ ಕೆಲಸ ಇವತ್ತು ನಮ್ಮ ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತು ಹೊರಟಿದ್ದೀವಿ. ಹಾಗಾಗಿ ನಮ್ಮ ಗೌಡ್ರು ಹೇಳಿರೋ, ನಮ್ಮ ಪಾಟೀಲ್ ಗೌಡ್ರು ಯಾರು ಆಚಾರ್ಯ ಹೇಳಿದ್ರಲ್ಲೇ, ನಾವೇನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಮುಂಚೆ ಒಬ್ಬರೇ ಮಾಡ್ತಾ ಇದ್ದಾರೆ ಅಂತೇಳಿ. ನೋಡಿ, ಈ ಥರದವರು ಸಂಘಟನೆಗಳಿಗೆ ಮುಂದಿದ್ದು ಅವತ್ತು ಅವರ ಒಂದು ತನುಮನತನದಿಂದ ಇವತ್ತು ಹೇಳ್ತಾರಲ್ಲ, ಇವತ್ತು ನಮ್ಮ ಸಂಘಟನೆಯರು ದಯವಿಟ್ಟು ಇಂಥದ ಸಹಕಾರ ತಗೋಬೇಕು ನಾವು. ಮತ್ತೆ ನಮ್ಗೆ ಈಗ ಹೇಳಿದ್ರು ನಮ್ಮ ಅಲ್ಪ ಸಂಘದ ಅಧ್ಯಕ್ಷರು, ಅವರು ಸಮೇತ ಬೀದಿ ಸಂಘದ ಅಧ್ಯಕ್ಷರಿದ್ದೀವಿ. ನೆಕ್ಸ್ಟ್ ಏನಮ್ಮ ನಾವು ಕೈ ಜೋಡಿಸ್ತೀವಿ ಅಂತೇಳಿ. ನಾವು ಒಂದು ಸಂಘಟನೆಯನ್ನು ಒಬ್ಬರೇ ಮಾಡೋಕ್ಕಾಗಲ್ಲ. ಒಂದು ಕೇಳಿ ಚಪ್ಪಾಳೆ ಹೊಡೋಕ್ಕಾಗುತ್ತಾ ನಾವು? ಖಂಡಿತ ಆಗಲ್ಲ. ಎರಡಕ್ಕೆ ಸೇರಿ ಚಪ್ಪಾಳೆ. ಈಗ ಏನಾಯ್ತು ಗೊತ್ತಾ, ಜನಗಳು ನಾವಲ್ಲಿ ಹೇಳ್ದಂಗೆ ದುಡ್ಡಿದ್ರೇನೆ ಮುಂದೆ ಬರ್ತಿರ್ತಾರೆ. ದಯವಿಟ್ಟು ಹೇಳ್ತೀನಿ ಕೇಳಿ, ನಮ್ಮ ಬಸವಣ್ಣವರು ಒಂದು ಮಾತು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಏನು? ಕಾಯಕ ಅಂತಂದ್ರೆ ಏನು? ಕಾಯಕ ಮಾಡುತ್ತಿರುವುದು ಯಾರು ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಹೇಳಿದ್ರು. ಇವತ್ತು ಪ್ರತಿಯೊಂದು ಕೆಲಸ ಮಾಡ್ತಿರೋ ನಮ್ಮ PSS ಸಾಹೇಬರು ಹೇಳಿರು ಇವತ್ತು ಕಾರ್ಮಿಕರು ಅಂತೇಳಿ. ನೋಡಿ, ಫಸ್ಟ್ ಮೊದಲನೆಗೆ ಇವಾಗ ಕಾಯಕ ಮಾಡ್ತಿರೋ ಬೆಳಿಗ್ಗೆ ಇದ್ದರೆ ಸಂಜೆವರೆಗೂ ರಾತ್ರಿವರೆಗೂ ಸಮೇತ ಕಾಯಕ ಮಾಡ್ತಿರೋ ಅಂದರೆ ನಮ್ಮ ರೈತ ಕಾರ್ಮಿಕರು, ಜೊತೆಗೆ ನಮ್ಮ ಕಟ್ಟಡ ಕಾರ್ಮಿಕರು. ಇವತ್ತು ಕಟ್ಟಡ ಕಾರ್ಮಿಕ ಇವತ್ತು ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇದೆ. ಇವತ್ತು ಆ ಬಿಲ್ಡಿಂಗ್ ಕಟ್ಟಿರೋರು ಯಾರು? ನಮ್ಮ ಕಟ್ಟಡ ಕಾರ್ಮಿಕರು. ಇವತ್ತು AC ಹಾಕೊಂಡು ಅವ್ರ ಒಳಗೆ ಕೂತ್ಕೊಂಡು ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ ಯಾರು? ಅಧಿಕಾರಿಗಳಲ್ಲಿ ನಮ್ಮ ರಾಜಕೀಯದವ್ರು ಮಾಡ್ತಾ ಇದ್ದಾರೆ. ಆದರೆ ಆ ಬಿಲ್ಡಿಂಗ್ ಕಟ್ಟಿದ್ದಾರೆ ಯಾರು? ನಮ್ಮ ಕಾರ್ಮಿಕರು. ಆ ಕಾರ್ಮಿಕ ಕಟ್ಟಬೇಕಾದ್ರೆ ಕಾಯಕ
ಮಿನಿಮಮ್ ಅಂತಂದ್ರೆ 2 ವರ್ಷ 3 ವರ್ಷ ಬೇಕಾಗುತ್ತೆ. ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವನ ಬೆವರು ನೀರು ಎಷ್ಟು ಕೆಳಗೆ ಬಿದ್ದಿರುತ್ತೆ. ಇದು ಜೊತೆನೆ ಅವ್ರಿಗೇನು ನನಗೆ ಫ್ಯಾನ್ ಹಾಕ್ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಈ ಥರ ಫ್ಯಾನ್ ಹಾಕ್ಕೊಡ್ತಾರಾ? ಖಂಡಿತ ಫ್ಯಾನ್ ಹಾಕ್ಕೊಡಲ್ಲ. ಈ ಟಾರ್ ಹಾಕ್ತಾ ಇರ್ತಾರೆ. ಟಾರ್ ಹಾಕರಿಗೆ ಕೆಳಗಡೆಗೆ ಟಾರು ಅದು ಫುಲ್ ಬಿಸಿ ಇರುತ್ತೆ, ಮೇಲ್ಗಡೆಯಲ್ಲಿ ಬಿಸಿಲು ಇರುತ್ತೆ. ಅವನ ಕಷ್ಟ ಕೆಳಗೂ ಕಷ್ಟನೇ, ಮೇಲೂ ಕಷ್ಟನೇ, ಮದುವೆ ಎಲ್ಲದೂ ಬಾಡಿ ಕಷ್ಟನೇ. ಆದರೆ ಕೆಲಸ ಮಾಡ್ಯಾರ ಯಾರು? ನಮ್ಮ ಕಾರ್ಮಿಕರು. ಮಾಡಾದ್ಮೇಲೆ ನಾನು ಬಂದೆ ಬಸ್ಸಲ್ಲಿ, ಕಾರಲ್ಲಿ ನಾನೇ ಮಾಡ್ತೀನಿ ಗೊತ್ತಾ? ಕಾರಲ್ಲಿ AC ಹಾಕೊಂಡು ಆರಾಮ್ಸೆ ಬರ್ತಾ ಇರ್ತೀನಿ. ಜೊತೆನೆ ಇದು ಮಾಡ್ಯಾರ ಯಾರು? ನಮ್ಮ ಕಾರ್ಮಿಕರು. ಇದಕ್ಕೆ ನಮ್ಮ ಕಾರ್ಮಿಕರು, ನಮ್ಮ ಕೂಲಿ ಕಾರ್ಮಿಕರಾಗ್ಬೋದು, ಕಟ್ಟಡ ಕಾರ್ಮಿಕರಾಗ್ಬೋದು, ನಮ್ಮ ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು, ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳಾಗ್ಬೋದು, ಪ್ರತಿಯೊಬ್ಬ ಕಾರ್ಮಿಕರು ಒಂದು ಏನೆಲ್ಲ ಒಂದು ಕೆಲಸ ಆಗಬೇಕು, ಒಂದು ಮನೆ ಆಗಬೇಕು, ಏನೇ ಆಗಬೇಕು ಅಂತ ಇವತ್ತು ಶಾಮ್ಯಾನ ತಂದಾಕಿರ ಯಾರು? ನಾನು ತಂದಾಕಿದ್ದೀನಾ? ಸ್ಟೇಜ್ ಮೇಲೆ ಕೂತ ತಂದಾಕಿರ? ಹಾಕಿಲ್ಲ. ಯಾರು? ಕಾರ್ಮಿಕರು. ಇವರು ಒಬ್ಬರು ಬೆಳಿಗ್ಗೆ ಎದ್ದು ಒಂದು ಕಾಯಕ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕಾರ್ಮಿಕರು. ಈ ಕಾರ್ಮಿಕರಿಗೆ ಏನಿವತ್ತು ಸೌಲಭ್ಯಗಳನ್ನ ನಮ್ಮ ಸರ್ಕಾರ ಇವತ್ತು ಆಲ್ರೆಡಿ ಮಾಡಬೇಕು ಅಂತೇಳಿ ಆಲ್ರೆಡಿ ಗೌರ್ಮೆಂಟು ಅನುದಾನ ಕೊಡ್ತಾ ಇದೆ. ಈ ಅನುದಾನನ ಅವರಿಗೆ ಹಳ್ಳಿ ಮಟ್ಟಕ್ಕೆ ತಲುಪಿಸ್ತಕ್ಕಂಥ ಕೆಲಸಗಳು ಅವ್ರಿಗೆ ಮಾಹಿತಿ ಇಲ್ಲ. ಏನು ಇವತ್ತು ಮೊಟ್ಟ ಮೊದಲು ಏನಾಗಿದೆ ಅಂತಂದ್ರೆ, ಇವತ್ತು ನಮ್ಮ ಬೆಂಗಳೂರಲ್ಲಿ ಏನಿವತ್ತು ನಮ್ಮ ಕನ್ನಡ ಕಾರ್ಮಿಕರಾಗ್ಬೋದು, ಬೇರೆ ಕಾರ್ಮಿಕರಾಗ್ಬೋದು, ಈಗ ಈ ಕೆಲಸ ಮಾಡೋರಾಗಲಿ, ಪೇಪರ್ ಹಾಕೋರಾಗಲಿ, ಇವತ್ತು ಆಲ್ಮೋಸ್ಟ್ ಎಲ್ಲ ಯಾದಗಿರಿ, ಬಿಜಾಪುರ ಕಡೆಯಿಂದ ಬಂದಿರ್ತಾರೆ. ಬಂದರೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಾಗ ಏನಪ್ಪ ನೀನು ಲೇಬರ್ ಕಾರ್ಡ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದರೆ, ಲೇಬರ್ ಕಾರ್ಡ್ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ. ಫಸ್ಟಿಗೆ ಮೊದಲಿಗೆ ನಾವು ಇವತ್ತು ಒಬ್ಬ ನಮ್ಮ ಮನುಷ್ಯ ಅಂತ ಹುಟ್ಟಿದ ಮೇಲೆ ಫಸ್ಟ್ ಏನು ಕೆಲಸ ಮಾಡ್ತೀವಿ ನಾವು? ಅವ್ರಿಗೆ ಒಂದು ಹೆಸರು ಇಡ್ತೀವಿ. ಯಾಕೆ ಹೇಳಿ? ಅವ್ರು ಕರೆಯೋಕೆ ಮಾಡೋಕ್ಕೆ. ಹಾಗೆ ನಾವು ಕಾರ್ಮಿಕ ಅಂತ ಗುರುತಿಸಬೇಕು ಅಂತಂದರೆ ಮೊದಲ ಬಾರಿಗೆ ನಾವು ಕಾರ್ಮಿಕರು ಅಂತೇಳಿ ಒಂದು ಸರ್ಟಿಫಿಕೇಟನ್ನು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಏನು ಸೌಲಭ್ಯ ಬರ್ತೋ ಸೌಲಭ್ಯಗಳನ್ನ ನಾವು ತಗೋಬೋದು. ಹಾಗಾಗಿ ದಯವಿಟ್ಟು ಏನಿವತ್ತು ನಮ್ಮ ಕಟ್ಟಡ ಕಾರ್ಮಿಕರಿದ್ದೀರಿ, ಇವತ್ತು ಅದ್ರ ಬಗ್ಗೆ ಮಾಹಿತಿನ ಹೇಳಲಿಕ್ಕೆ ಅಂತೇಳಿ ಪ್ರತಿಯೊಂದು ಗ್ರಾಮಕ್ಕೂ ಮುಟ್ಟಿಸಬೇಕು ಅಂತೇಳಿ, ಪ್ರತಿಯೊಬ್ಬ ಕಾರ್ಮಿಕರು ಸೌಲಭ್ಯ ಕೊಡಿಸ್ಬೇಕು ಅಂತೇಳಿ ಎಲ್ಲ ಜಿಲ್ಲೆಯಲ್ಲೂ ಕಚೇರಿಗಳು ಮಾಡಿದ್ದೀವಿ. ದಯವಿಟ್ಟು ಕಚೇರಿಗಳು ಬನ್ನಿ, ನಿಮ್ಗೆ ಏನು ಬೇಕಾ ಮಾಹಿತಿ ತಿಳ್ಕೊಳ್ಳಿ, ಏನೇ ಸೌಲಭ್ಯ ಬೇಕಾ ತಿಳ್ಕೊಳ್ಳಿ, ನಿಮ್ಮ ಕೆಲಸ ಇತ್ತಾ ಕೆಲಸ ಮಾಡಿಸ್ಕೊಳ್ಳಿ. ನಾವು ನಿಮ್ಮ ಜೊತೆ ಯಾವಾಗಲೂ ಸದಾ ನಿಂತಿರ್ತೀವಿ. ನಾವು ನಿಲ್ಲಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಿಮ್ಮ ಕಾರ್ಮಿಕರಿಗಾಗಿ ನಾವಿದ್ದೀವಿ. ನಾವೊಂದು ಸಂಘಟನೆ ಮಾಡ್ಕೋಬೇಕಾದ್ರೆ ಅಂತಂದರೆ ನಮ್ಮ ಸಂಘ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನಮ್ಮ ಸಂಘದಲ್ಲಿ ಬೈಲದಲ್ಲಿ ಬರೆದಿದೆ, ನಾವು ಕಾರ್ಮಿಕರಿಗಾಗಿಯೇ ನಾವು ಸೇವೆ ಮಾಡ್ತೀವಿ, ಕಾರ್ಮಿಕರಿಗಾಗಿಯೇ ನಾವು ಇವತ್ತು ಬದ್ಧವಾಗಿರ್ತೀವಿ ನಮ್ಮ ಸಂಘಟನೆ ಅಂತ ಹೇಳ್ತೀವಿ. ಹಾಗಾಗಿ ನಾನಿವತ್ತು ಜವಾಬ್ದಾರಿ ಕೊಡಿ ಅಂತೇಳಿ ಅದೇ ಹೇಳಿದರು ಯಾರಿಗೆ? ನಮ್ಮ ಜಿಲ್ಲಾಧ್ಯಕ್ಷರಿಗೆ. ಅವರೊಬ್ಬರೇ ಏನು ಮಾಡೋಕ್ಕಾಗುತ್ತಾ? ಅದಕ್ಕೇನು ಇವತ್ತು ನಮ್ಮ ತಾಲೂಕು ಮಟ್ಟದ ಆಗ್ಬೋದು, ಗ್ರಾಮ ಮಟ್ಟದ ಪದಾಧಿಕಾರಿಗಳು ಅವರು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಾದ್ಮೇಲೆ ಕಾರ್ಮಿಕರು ನೀವು ನಮ್ಮ ಸಂಘಟನೆಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಅಂದರೆ ನಾವೇ ನಿಮ್ಮನ್ನೇ ದುಡ್ಡು ಕಾಸು ಕೇಳಲ್ಲ. ಜೊತೆಗೆ ಏನೋ ಕಷ್ಟ ಅಂತ ಬನ್ನಿ, ಸಂಘಟನೆ ಮುಖಾಂತರ ಬನ್ನಿ. ಏನಾಗಿದೆ ಅಂದರೆ ಇಲ್ಲಿ ಮಧ್ಯವರ್ತಿ ಅವಳುಗಳು ಜಾಸ್ತಿ ಆಗ್ಬಿಟ್ಟಿದೆ. ಈ ಹಳ್ಳಿ ಕಡೆ ಬರ್ತಾರೆ, ನೀವು ಮನೆ ಕಟ್ಸ್ಕೊಡ್ತೀನಿ, ಈ ಒಂದು ಕಾರ್ಯಕ್ರಮ ಮಾಡೋ ಪರಿಸ್ಥಿತಿ ಬಂದೈತೆ. ಅದ್ರ ಲಾಭ ತಗೋಬೇಕು. ತಾವೆಲ್ಲರೂ ಲಾಭ ಯಾವ ರೀತಿ ತಗೋಬೇಕು? ಎಷ್ಟೋ ಜನ ಕಾರ್ಮಿಕರು ಈಗ ಯಾವ ರೀತಿ ಎಲ್ಲೆಲ್ಲಿ ಬರ್ತಾರೆ ಎಲ್ಲರಿಗೂ ಬರ್ತೈತೆ. ಎಷ್ಟೋ ಜನ ಕಲ್ಲು ಹೊಡಿತಿರ್ತಾರೆ, ಆಟೋ ಓಡಿಸ್ತಿರ್ತಾರೆ, ಆಕ್ಸಿಡೆಂಟ್ ಆಗಿರ್ತಾವೆ, ಬಡವರು ಇರ್ತಾರೆ. ಅಂಥ ಶ್ರೀಮಂತರು ಯಾರೂ ಇಲ್ಲಿದ್ರಲ್ಲಿ. ಭಾಳ ವೇದಿಕೆ ಮೇಲೆ ಒಂದಷ್ಟು ಅಧ್ಯಕ್ಷರು ಸದಸ್ಯರು ಇರ್ತಾರೆ, ಅವರು ಸ್ವಲ್ಪ ಚೆನ್ನಾಗಿರ್ತಾರೆ. ಅವ್ರು ಬಿಟ್ಟರೆ ಎಲ್ಲ ಇದನ್ನೇ ಇರ್ತಾರೆ. ಉಸುಕು ತುಂಬಕ್ಕೆ ಹೋಗಿರ್ತಾರೆ, ತೊಡಗ ಬಡಗ ಮ್ಯಾಗಿಂದ ಕತ್ತರಿಸ್ಕೊಂಡು ಬಂದ್ಬಿಡುತ್ತೆ. ಕಲ್ಲು ಹೊಡಕ್ಕೆ ಹೋಗಿರ್ತಾರೆ, ಮ್ಯಾಗಿಂದ ಕಲ್ಲು ಬರ್ತವೆ. ಅದಕ್ಕೆ ಹೋಗಿ ಕಟ್ಟಡದ ಇವೇನು ಕಾರ್ಯಕ್ರಮ ಇರ್ದಾವಲ್ಲ, ಇವು ಈಗ ಅವರು ಒಂದಿಲ್ಲ ಜಿಲ್ಲಾಧ್ಯಕ್ಷನ ಮಾಡಿದ್ರು. ಈ ಕಾರ್ಯಕ್ರಮದ ಎಲ್ಲ ಒಂದು ಪ್ರತಿಯೊಂದು ಅನುಕೂಲ ತಗೋಬೇಕಪ್ಪ ಅಂದ್ರೆ ಈ ರೀತಿ ಕಾರ್ಯಕ್ರಮಗಳು ಅನಿವಾರ್ಯ ಇದಾವೆ. ತಾವು ಮಾಡಿದ್ದು ಒಳ್ಳೆಯ ಕಾರ್ಯಕ್ರಮ ಇದು. ಎಷ್ಟೋ ಕಾರ್ಯಕ್ರಮಗಳು ಅನಾವಶ್ಯಕ ಕಾರ್ಯಕ್ರಮಗಳಿರುತ್ತೆ, ಇದು ಒಳ್ಳೆಯ ಕಾರ್ಯಕ್ರಮ ಐತಿದು. ಯಾಕಂದರೆ ಇದು ಬಡವರ ಬಂದು ಹೆಂಗೀಗ ಸಿದ್ದರಾಮಯ್ಯ ಸಾಹೇಬರು ಇದೊಂದು ಹುಡುಕ್ಯಾರಪ್ಪ ಅಂದ್ರೆ ಒಂದು ಒಳ್ಳೆಯದು, ಏನೋ ಒಂದು ಬಡವ್ರಿಗೆ ಅನುಕೂಲ ಆಗಲಿ ಅಂತಲೇ ಹುಡುಕಿರ್ತಾರೆ. ಆ ರೀತಿ ಸರ್ಕಾರಗಳ ಕೆಲಸ ಮಾಡುವಾಗ ನಮ್ಮ ಭಾಗದ ಜನರು ಬೆಟಗೇರಿ ಆಯಿತು ಮತ್ತು ಗದಗ ಶಹರದ ತಾವೆಲ್ಲರೂ ಇದ್ರ ಲಾಭ ತಗೋಬೇಕು. ಇದ್ರ ಲಾಭ ತೊಗೊಂಡ್ರೆ ಅವರು ಮಾಡಿದ್ದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಎಷ್ಟೋ ಜನ ಕಾಲು ಮುರ್ಕೊತಾರೆ, ಕೈ ಮುರ್ಕೊತಾರೆ, ಏನೂ ಸಿಗೋದೇ ಇಲ್ಲ. ಇಲ್ಲೊಂದು ಫ್ಯಾಕ್ಟ್ರಿ ಇತ್ತು, ಯಾವುದದು ಹತ್ತಿ ಇದನ್ನು ಮಾಡೋದು. ಅದ್ರಾಗ ಒಬ್ಬರು ಮ್ಯಾಗಿಂದ ಬಿದ್ದರು, ಕಾಲು ಮುರ್ಕೊಂಡ್ರು.
ಏನೂ ಸಿಗಲಿಲ್ಲ ಅವಾಗ. ಇಂಥವು ಇದ್ದು ಅಂದ್ರೆ ಹೆಲ್ಪ್ ಹಾಕೋ. ಅವ್ರಿಗೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ಈಗ 5-6 ವರ್ಷದ ನಂತರ ಮೊನ್ನೆ ಅವನು ಕಾಲು ಯಾಕೆ ಮುರಿದೈತೆ ಅಂತ ಕೇಳಿದ್ರೆ, ಸರ್ ಹಿಂಗತೆ ಹೋಗಿದ್ದೆ, ಕೆಲಸ ಮಾಡಿದ್ದೆ, ಏನಾರು ಸರ್ಕಾರದ ಲಾಭ ಐತೇನು ಸಿಕ್ಕೈತೆ? ಏನೂ ಸಿಕ್ಕಿಲ್ಲ ಸರ್ ಅಂದ. ಯಾರನ್ನಾರು ಭೇಟಿಯಾಗಿ ಯಾರಿಗೂ ಒಂದೊಬ್ಬರು ಭೇಟಿ ಆದವ್ರು ಸರಿ ಅವ್ರಿಗೆ ಗೊತ್ತಿಲ್ಲ ಸರ್ ಅಂತಂದ್ರು. ಆ ರೀತಿ ಯಾಕೋ